ಇಂದಿನ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳ ವಿಭಾಗದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಶ್ರೀಮತಿ ಹೇಮಾವತಿ ವಿ ಹೆಗಡೆ ಇವರ ಶುಭಾಶೀರ್ವಾದ, ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರ ಪೋಷಣೆ ಹಾಗೂ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ಪರಿಕಲ್ಪನೆಯ ಧಾರವಾಡ ವಿಭಾಗ ಮಟ್ಟದ ಜಿನಭಜನಾ ಸ್ಪರ್ಧೆ 2024 ಹಾಗೂ 25 ಸೀಸನ್ 8 ಇದರ ಸಂಕ್ಷಿಪ್ತ ವರದಿ ದಿನಾಂಕ 1-12-2024 ಭಾನುವಾರದಂದು ಬೆಳಗಾವಿಯ ಶ್ರೀ ಧರ್ಮನಾಥ ಸಭಾಭವನದಲ್ಲಿ ಈ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಬೆಳಗುವುದರ ಮೂಲಕ ಗೌರವ ಅತಿಥಿಗಳಾದ ಡಾಕ್ಟರ್ ನಿರಂಜನ್ ಕುಮಾರ್, ಉಪಕುಲಪತಿಗಳು, ಎಸ್ಡಿಎಂ ವಿಶ್ವವಿದ್ಯಾನಿಲಯ ಧಾರವಾಡ, ಶ್ರೀಮತಿ ಪದ್ಮಲತಾ ನಿರಂಜನ್ ಕುಮಾರ್, ಸದಸ್ಯರು ಆಡಳಿತ ಮಂಡಳಿ ವಿಶ್ವವಿದ್ಯಾನಿಲಯ ಧಾರವಾಡ, ಶ್ರೀ ವಿ ಜೀವಂದರ್ ಕುಮಾರ್, ಕಾರ್ಯದರ್ಶಿಗಳು ಎಸ್ಡಿಎಂ ಧಾರವಾಡ, ಡಾಕ್ಟರ್ ಉದಯ ಪಾಟೀಲ್, ಜಿನಭಜನಾ ಸೆಂಟ್ರಲ್ ಕಮಿಟಿ ಬೆಂಗಳೂರು, ಶ್ರೀ ಪುಷ್ಪಕ್ ಹನುಮಣ್ಣನವರ್, ಚೇರ್ಮನ್ ಮಾಣಿಕ್ ಬಾಗ್, ದಿಗಂಬರ ಜೈನ್ ಬೋರ್ಡಿಂಗ್ ಬೆಳಗಾವಿ, ಶ್ರೀ ಗುಣಪಾಲ್ ಹೆಗ್ಡೆ, ಗೌರವಾಧ್ಯಕ್ಷರು, ಜೈನ್ ಮಿಲನ್ ಸೆಂಟ್ರಲ್ ಬೆಳಗಾವಿ ಹಾಗೂ ಜ್ವಾಲಮಾಲಾ ನ್ಯೂಸ್ನ ಶ್ರೀಮತಿ ವೈಶಾಲಿ ಚಂದ್ರಪ್ರಭುರವರು ಇನ್ನಿತರ ಆಹ್ವಾನಿತ ಅತಿಥಿಗಳೊಂದಿಗೆ ಶ್ರದ್ಧಾಪೂರ್ವಕವಾಗಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟರು. ಮಂತ್ರದ ಮಹಾಮಹಿಮೆ ತಿಳಿದುಕೋ, ಸಂಯಮದ ಬಲದಿಂದ ಮಿಥ್ಯಾತ್ವ ಕಳೆದುಕೋ. ನಮೋಕಾರ ಮಂತ್ರದ ಮಹಾಮಹಿಮೆ ತಿಳಿದುಕೋ, ಸಂಯಮದ ಬಲದಿಂದ ಮಿಥ್ಯಾತ್ವ ಕಳೆದುಕೋ. ರವಿಯುದಯದ ಮೊದಲೆದ್ದು ಏಕಾಗ್ರತೆ ಪಡೆದುಕೋ, ನವಬಾರಿ ನಮೋಕಾರ ಮಂತ್ರವನ್ನು ಜಪಿಸಿಕೋ. ಧರ್ಮ ಕೊಲಿದವ ತ್ಯಾಗವ ಕೊಲಿದಿಲ್ಲ, ಬದ್ಧನಲ್ಲದ ಕರ್ಮವ ಹರಿಯುವ. ಧರ್ಮ ಕೊಲಿದವ ತ್ಯಾಗವ ಕೊಲಿದಿಹ, ಬದ್ಧನಲ್ಲದ ಕರ್ಮವ ಹರಿಯುವ. ಇದ್ದಾನೆ ಇದ್ದಾನೆ ಒಮ್ಮಡನಿದ್ದಾನೆ, ಇದ್ದಾನೆ ಇದ್ದಾನೆ ಒಮ್ಮಡನಿದ್ದಾನೆ. ರಮೇರಸನ ಪದ ಕಮಲ ಮಧುಬನಿತೆ ಅಮರ ವಂದಿಪೆ ನಾಗದೇವತೆ ನಾಗಿನಿ ನಾಗಿನಿ ನಿತ್ಯ ಕಾತ್ಯಾಯನಿ ಗೌರಿ ಗಣನಾಯಕಿ ಪಾರ್ಶ್ವನಾಥ ಯಕ್ಷಿ ನಿತ್ಯ ಕಾತ್ಯಾಯನಿ ಗೌರಿ. ಭಾವ ತುಂಬಿ ಹಾಡ ಬನ್ನಿ ಜಿನಲಗಾನವಾ, ಕೇವಲೀಶ ದೇವ ಜಿನಲಗ ನಾಮವಾ. ಭಾವ ತುಂಬಿ ಹಾಡ ಬನ್ನಿ ಜಿನಲಗಾನ
ಸಮಾರೋಪ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಉಷಾ ಸಂಜಯ್ ಪಾಟೀಲ್, ಅಧ್ಯಕ್ಷರು, ಚಕ್ರೇಶ್ವರಿ ಮಹಿಳಾ ಮಂಡಲ, ಬೆಳಗಾವಿ ಇವರು ಆಗಮಿಸಿದ್ದರು. ಭಾರತೀಯ ಜೈನ್ ಮಿಲನ್ ವಲಯ 8 ಧಾರವಾಡ ವಿಭಾಗದ ಉಪಾಧ್ಯಕ್ಷರಾದ ವೀರ್ ಜೀವೇಂದ್ರ ಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹಿರಿಯರ ವಿಭಾಗದ ಸ್ಪರ್ಧೆಯಲ್ಲಿ ಜಿನಸಂಕೀರ್ತನಾ ತಂಡ ಧಾರವಾಡ ಪ್ರಥಮ ಸ್ಥಾನ, ಸಪ್ತಸ್ವರ ತಂಡ ಬೆಳಗಾವಿ ದ್ವಿತೀಯ ಸ್ಥಾನ, ದಿವ್ಯಧ್ವನಿ ತಂಡ ಹುಬ್ಬಳ್ಳಿ ತೃತೀಯ ಸ್ಥಾನ ಪಡೆದುಕೊಂಡರು. ಅದರಂತೆ ಕಿರಿಯರ ವಿಭಾಗದ ಸ್ಪರ್ಧೆಯಲ್ಲಿ ನಿರಂಜನ ತಂಡ ಬೆಳಗಾವಿ ಪ್ರಥಮ ಸ್ಥಾನ, ವಿಶಾರದ ನೃತ್ಯ ತಂಡ ಬೆಳಗಾವಿ ದ್ವಿತೀಯ ಸ್ಥಾನ, ಸಹನಾ ಮತ್ತು ತಂಡ ತೃತೀಯ ಸ್ಥಾನ ಪಡೆದರು. ಈ ಸೀಸನ್ನಿಂದ ಪ್ರಾರಂಭಿಸಲಾದ ವಿಶೇಷ ಮನ್ನಣೆ ಒಂದು ತಂಡದಲ್ಲಿ ಪ್ರತಿ ಸದಸ್ಯರು 54 ವರ್ಷ ಮತ್ತು ಅದಕ್ಕೂ ಮೇಲ್ಪಟ್ಟ ಒಟ್ಟು 5 ತಂಡಗಳು ಭಾಗವಹಿಸಿದ್ದವು. ಇದರಲ್ಲಿ ಹೆಚ್ಚು ಅಂಕ ಪಡೆದು ಪ್ರಿಯಕಾರಿಣಿ ತಂಡ ಬೆಳಗಾವಿ ಈ ತಂಡಕ್ಕೆ ಸುವರ್ಣ ತಂಡವೆಂದು ಘೋಷಿಸಿ 5,000 ನೀಡಿ ಸತ್ಕರಿಸಲಾಯಿತು. ಕಾರ್ಯಕ್ರಮವು ಅಮೋಘವಾಗಿ ಜರುಗಿತು.